ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಯಾವ ರವೆ ಅಂದರೆ ಸೊಸೈಟಿಲಿ ಅಕ್ಕಿ ಕೊಡ್ತಾರಲ್ಲ, ಅದನ್ನು ಬೀಸಿಸಿ ಅದರಲ್ಲಿ ಉಪ್ಪಿಟ್ಟಿನ ರವೆ ಮಾಡೋದು ನೋಡಿ. ಅದೇ ಇದು ಅಕ್ಕಿ ರವೆ, ಓಕೆನಾ. ಇದರಲ್ಲಿ ನಾನು ಚಿಕ್ಕ ಲೋಟ ಕಾಫಿ ಕುಡಿತೀವಲ್ಲ ಅದರಲ್ಲೇ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಹುರ್ಕೋಬೇಕು, ಓಕೆನಾ. ಇದು ಹುರ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಅಂತ ಈಗ ನೋಡಿ ಫ್ರೆಂಡ್ಸ್. ಇದನ್ನು ನಾನು ಒಂದು ಲೋಟದಲ್ಲಿ ತೋರಿಸಿದ್ನಲ್ಲ, ಆ ಲೋಟದಲ್ಲಿ ನಾನು ಹಾಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಇದೊಂದು ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಇಳಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ಎಣ್ಣೆ ತುಪ್ಪ ಹಾಕಿದ್ದೀನಿ, ಓಕೆನಾ. ನೋಡಿ, ಇವಾಗ ಇದಕ್ಕೆ ಎಣ್ಣೆ ತುಪ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚಟಪಟ ಅಂತಂದಮೇಲೆ ನೋಡಿ, ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಹಸಿಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈಗ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ದೀನಿ. ಈಗ ಒಂದು ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಓಕೆನಾ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಬನ್ನಿ ನೋಡೋದು, ಅದು ಈರುಳ್ಳಿ ಫ್ರೈ ಆಗಿರೋದ್ಯಾ ಆಗಿಲ್ವಾ ನೋಡಿ. ಈರುಳ್ಳಿ ಫ್ರೈ ಆಗಿದೆ. ಆಮೇಲೆ ಈ ಗ್ಲಾಸಲ್ಲಿ ನಾನು ರವೆ ತೊಗೊಂಡಿದ್ದೆ. ಇದೇ ಗ್ಲಾಸಲ್ಲಿ ನಾವು ನೀರು 1ಕ್ಕೆ 2 ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ. ಈಗ 1 ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ 1 ಗ್ಲಾಸ್ ಹಾಕಿದ್ದೀನಿ. ಇದು 2ನೇ ಗ್ಲಾಸು, ಓಕೆನಾ ಫ್ರೆಂಡ್ಸ್. ಆಮೇಲೆ ಬೇಕು ಅಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ಬೇಕು ಅಂತ ಹೇಳಿದ್ರೆ ಬರೀ ಇದು ಅಷ್ಟು ಅರ್ಧ ಹಾಕ್ಕೊಳ್ಳಿ. ಟೋಟಲಿ 2.5 ಆಯಿತು. ಇದೊಂಚೂರು ನಾವು ಇದನ್ನು ಮಳ್ಳಕ್ಕೆ ಬಿಡೋಣ. ಬೇಕು ಅಂದರೆ ನೀವು ಅರಶಿನ ಹಾಕ್ಕೊಳ್ಳಿ, ಬೇಡ ಅಂದರೆ ಪ್ಲೈನೇ ಇರಲಿ ಅಂದರೆ ಪ್ಲೈನೇ ಇರಲಿ. ಇದು ಮಳ್ಳಿದ ಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಬೇಕು, ಓಕೆನಾ ಫ್ರೆಂಡ್ಸ್. ಅದು ಒಂಚೂರು ಮಳ್ಳಿ. ಬನ್ನಿ ಫ್ರೆಂಡ್ಸ್ ನೋಡೋದ. ಈಗ ಮಳ್ತಾ ಇದೆ. ಇದಕ್ಕೆ ನಾವು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಾಯಿಸೋಣ. ಆಮೇಲೆ ಫ್ರೆಂಡ್ಸ್, ಅದೇ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ನಾವು ಹಾಕೋಣ. ಒಂಚೂರು ಕೈ ಆಡಿಸೋದ ಇದಕ್ಕೆ. ಆಮೇಲೆ ರವೆ ಹುರಿದಿದ್ವಲ್ಲ ಅದು ಹಾಕೋಣ. ಅದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಓಕೆನಾ. ಸ್ವಲ್ಪ ಬೇಕಿಡೋಣ ಇದನ್ನು. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ನೋಡೋಣ. ಸ್ವಲ್ಪ ಎಲ್ಲ ಇದಾಗಿದೆ. ಸ್ವಲ್ಪ ಇದನ್ನ ಕೈ ಆಡಿಸ್ಬೇಕು ನೀವು. ಇದನ್ನು ನಾನು ಒಬ್ಳಿಗೆ ಮಾಡ್ಕೊಂಡಿರೋದು, ಓಕೆನಾ. ಇದು ಇನ್ನೂ ಒಂದು ಸ್ವಲ್ಪ ಅದು ಪಂಗಬೇಕು, ಓಕೆನಾ. ಮುಚ್ಚಿಡೋಣ ಇದನ್ನ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ನೋಡೋಣ. ನೋಡಿ, ಎಲ್ಲ ಚೆನ್ನಾಗಿ ಅಕ್ಕಿನೂ ಚೆನ್ನಾಗಿ ಬೆಂದಿದೆ. ಇದು ಉಪ್ಪಿಟ್ಟಿನ ರವೆ ಅಂತೀವಿ ನಾವೇನ, ನೀವೇಗೆ ಹತ್ತಿರ ಗೊತ್ತಿಲ್ಲ, ಬಟ್ ಚೆನ್ನಾಗಾಗಿದೆ, ಪಂಗಿದೆ ಎಲ್ಲನೂ, ಓಕೆನಾ. ನೋಡಿ, ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಬೀಸಿಸ್ಬಿಟ್ಟು ಅದರಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ನೋಡಿ, ಟೇಸ್ಟ್ ಮಾಡಿ ಮಾಡ್ಕೊಂಡು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸಿ, ಓಕೆನಾ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಕಾಲಲ್ಲಿ ಕುದಿನ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ರುಬ್ಬಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ಫಸ್ಟು ಕಾಲನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಈಗ ರುಬ್ಬಕ್ಕೆ ನಾನು ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ, ಕುದಿನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗಸಗಸೆ, ಓಕೆನಾ ಫ್ರೆಂಡ್ಸ್. ಇದಿಷ್ಟು ರುಬ್ಬಕ್ಕೆ. ಇನ್ನು ಹುರಿಯೋದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಈರುಳ್ಳಿ, ಇದು ಹುರಿಯೋದಕ್ಕೆ. ಆಮೇಲೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಮೊಸರು, ಇದಿಷ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ರುಬ್ಕೊಬರೋಣ, ಓಕೆನಾ. ನೋಡಿ, ಈಗ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ.
ಆಮೇಲೆ ಸ್ವಲ್ಪ ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೈ ಆಗೈತೆ. ಇವಾಗ ನಾನು ಇದಕ್ಕೆ ಕಾಲು ಹಾಕೋತಾ ಇದ್ದೀನಿ. ಆಮೇಲೆ ಅರಶಿನ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಈಗ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೈ ಆಗೈತೆ. ಇವಾಗ ನಾನು ಇದಕ್ಕೆ ಕಾಲು ಹಾಕೋತಾ ಇದ್ದೀನಿ. ಆಮೇಲೆ ಅರಶಿನ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಏಕೆಂದರೆ ಸ್ವಲ್ಪ ನೀರು ಬಿಡಬೇಕಾಗಿತ್ತು. ಚೆನ್ನಾಗಿ ನೀರು ಬಿಟ್ಟು ನೋಡಿಲಿ ಎಣ್ಣೆ ಬಿಟ್ಟಿದೆ. ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊಸರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಿಮ್ಗೆ ಎಷ್ಟು ಬೇಕು ಹುಳಿ ಬೇಕು ಅಷ್ಟು ಹಾಕ್ಕೊಳ್ಳಿ, ಓಕೆನಾ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಎಲ್ಲ ಫ್ರೈ ಆಗಿದೆ. ಈಗ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಹಾಕಿದ್ದೀನಿ. ನೋಡಿ ಎಲ್ಲ ಫ್ರೈ ಆಗಿದೆ, ಎಣ್ಣೆ ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಏನೇ ನಾವು ಮಸಾಲೆ ಹಾಕಿದ್ರೂ 5 ನಿಮಿಷ 10 ನಿಮಿಷ ಅದನ್ನು ಫ್ರೈ ಮಾಡೋದು ಬಿಡಿ. ಯಾಕಂದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲಿಂದ ನಾವು ಇದು ರುಬ್ಬಿರೋ ಮಸಾಲೆ ಇದನ್ನ ಹಾಕ್ತಾಯಿದ್ದೀನಿ. ಆಮೇಲೆ ನಿಂಬೆಹಣ್ಣು ರಸ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು 3 ವಿಷಲ್ ಕೂಗಿಸಿ, ಓಕೆನಾ. ಆಮೇಲೆ ನೋಡೋಣ ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಚೆನ್ನಾಗೂ ಆಗಿದೆ. ಬಟ್ ದೋಸೆ ಚಪಾತಿ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್.